ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಜಪೂತ್. ವಿಜಯಪುರ ನಗರದಲ್ಲಿ ಸಾಕಷ್ಟು ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು, ವಿಜಯಪುರ ನಗರದ ಹೊರವಲಯದಲ್ಲಿರುವ ಯೋಗಾಪುರ ಬಡಾವಣೆಯಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಓಡಾಡ್ತಿದ್ದು, ಇವತ್ತು ಒಂದು ಮೇಕೆ ಅಂದ್ರೆ ಒಂದು ಆಡಿನ ಮರಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಕಚ್ಚುವ ರೀತಿ ಭಯಾನಕವಾಗಿತ್ತು. ಆದರೆ ಯೋಗಾಪುರ ಬಡಾವಣೆಯಲ್ಲಿ ಬಹಿರ್ದಶೆಗೆ ಸಾಕಷ್ಟು ತೊಂದರೆಯಾಗಿದ್ದು, ಕೆಲವೊಬ್ಬರು ತಮ್ಮ ಮಕ್ಕಳನ್ನ ತಮ್ಮ ಶೌಚಾಲಯದಲ್ಲಿ ಕೂಡಿಸಿಕೊಂಡು ಸೇಫ್ ಆಗಿ ಇಟ್ಕೊಂಡ್ರೆ, ಇನ್ನು ಕೆಲವರು ಬಹಿರ್ದಶೆಗೆ ತೊಂದರೆ ಇದ್ದವರು ಎಲ್ಲೋ ಒಂದು ಬೀದಿಗಳಲ್ಲಿ ಎಲ್ಲರೂ ಕುತ್ಕೊಂಡು ಒಂದ್ ಕಡೆ ಆ ಮಕ್ಕಳನ್ನ ಬಿಟ್ಟು ಏನೋ ಸ್ವಲ್ಪ ಕಣ್ಮರೆ ಆದ್ರೆ ಸಾಕು, ಬೀದಿ ನಾಯಿಗಳು ಆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಈ ಯೋಗಾಪುರ ಬಡಾವಣೆಯಲ್ಲಿದೆ. ಅದಕ್ಕಾಗಿ ಈ ಯೋಗಾಪುರದ ಜನತೆ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿ ನಾಯಿಗಳನ್ನು ಹಿಡಿಯಕ್ಕೆ ಬರ್ತಾರೆ, ಬಂದು ಎರಡು ಅಥವಾ 3 ದಿವಸದಲ್ಲಿ ಸುಮ್ಮನೆ ಜಾಲಿಗೆ ತಗೊಂಡ್ ಬರ್ತಾರೆ, ಹಾಕ್ತಾರೆ, ಹೋಗ್ತಾರೆ, ಹೀಗೆ ಅಂದ್ಕೊಂಡು ಅವರ ಮೇಲೆ ಆಪಾದನೆಗಳನ್ನು ಕೊಡ್ತಾ ಇದ್ದಾರೆ. ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಆ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಒಂದು ಒಳ್ಳೆಯ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಾಳೆ ಆಗುವ ಅನಾಹುತಕ್ಕೆ ಯಾರು ಹೊಣೆ ಅನ್ನಂತಾಗಿದೆ ಯೋಗಾಪುರದ ಜನತೆಯ ಪ್ರಶ್ನೆ. ಕಟ್ಟಿಲ್ಲ ಅದು ಯೋಗಾಪುರಕ್ಕೆ ಮುನ್ಸಿಪಾಲಿಟಿ ಅವ್ರು ಬರ್ತಿರೋ ಇಲ್ಲ, ಯೋಗಾಪುರದ ಮುನ್ಸಿಪಾಲಿಟಿಯಾಗ ಐತಿ ನಿಲ್ಲು, ನಾಯಿಗಳು ಮನುಷ್ಯರು ಕಡಿಲಾತಾವ, ಕುರಿಗಳು ಕಡಿಲಾತಾವ. ಬರ್ತೀರಿ ಬರೀ ಜಾಳಿಗೆ ತೊಗೊಂಡ್ ಬರ್ತೀರಿ, ವಾಪಸ್ ಹೋಗ್ತೀರಿ. ಹೆಂಗ್ರಿ ಸರ್? ಹಿಂಗಾದ್ರೆ ಮೊನ್ನೆ ಬಂದಿರಿ ಎಲ್ಲ ನಾಯಿಗಳು ಓಡೋಗ್ಯವ ಬಿಟ್ಟು ಓಡೋಗ್ತೀರಿ. ಒಂದಾರ ನಾಯಿ ತೊಗೊಂಡೋಗಿರಿ ಇಲ್ಲಿ ಯೋಗಾಪುರದನು 15,000 ರೂಪಾಯಿ ಮರಿ ಕುರಿ ಮರಿ ನಾಯಿ ಕಡ್ದಾವ ನೋಡ್ರಿ. ಏನ್ ಮಾಡ್ತೀರಿ ಅದಕ್ಕೆ? ನೇರ, ನಿರ್ಭೀತ, ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಿ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್.